ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಶ್ರೀ ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸಂಪುಟ ಸ್ಥಾನ ಸಿಗಲೇಬೇಕು. ಯಾಕಂದ್ರ ಸತತ ಇಲ್ಲಿ 3ನೇ ಬಾರಿ ಅವರು ಚುನಾವಣೆಯಲ್ಲಿ ಗೆದ್ದು ಇಲ್ಲಿ ಜನರ ಸೇವೆ ಮಾಡಿ ಜನರ ಸ್ಪಂದಿಸಿ ಆಮೇಲೆ ದೀನ ದಲಿತರ ಹಿಂದುಳಿದ ಅಲ್ಪಸಂಖ್ಯಾತರ ನಾಯಕರಾಗಿ ಅಭಿವೃದ್ಧಿ ಹೊಂದಿರುವ ಒಬ್ಬ ಏಕೈಕ ಶಾಸಕ. ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜನರಿಗೆ ಸಚಿವ ಸ್ಥಾನ ಲಭ್ಯವಿದೆ ಹಿಂದೆ. ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಸಂಪುಟ ದರ್ಜೆಯಲ್ಲಿ ಇವರಿಗೆ ಸೂಕ್ತವಾದ ಸ್ಥಾನಮಾನ ಸಿಗಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕ ಅಂತ ಹೇಳ್ಬಹುದು. ಆದ್ರ ನಮ್ಮ ಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಭಿವೃದ್ಧಿಗಾಗಿ ಅದೇ ರೀತಿ ಈ ಒಂದು ಏಳಿಗೆಗಾಗಿ ಒಂದು ನಿರ್ಣಾಯಕವಾದಂತಹ ನಾಯಕತ್ವ ಬೇಕಾಗಿದೆ. ಆ ಒಂದು ನಾಯಕತ್ವ ನಮ್ಮ ಪ್ರಸಾದ್ ಅಬ್ಬ ಅವರು ಅಂತ ಹೇಳ್ಬಹುದು. ಎಲ್ಲೋ ಒಂದ್ ಕಡೆ ಮೊದಲ ಬಾರಿಗೆ ಶಾಸಕರಾಗಿದ್ದಂತವ್ರಿಗೂ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡ್ತಾ ಇದ್ದಾರೆ. ಇವರು 3 ಬಾರಿ ಆಯ್ಕೆ ಆದಂತವ್ರು ಸೀನಿಯರ್ ಕೂಡ ಆಗ್ತಾರೆ. ಅವ್ರಿಗೆ ಈ ಒಂದು ನಿಟ್ಟಿನಲ್ಲಿ ಏನು ಖಂಡಿತವಾಗ್ಲೂ ಕೊಡ್ಬೇಕು. ಈಗಾಗಲೇ ಅವರು ಸೀನಿಯರ್ಗೆ ಎಲ್ಲ ಕೊಟ್ಟಿದ್ದಾರೆ. ಪ್ರಥಮವಾಗಿ ಯಾರಿಗೂ ಕೊಟ್ಟಾರೋ ಅಂತೂ ಇಲ್ಲ, ಯಾಕಂದ್ರೆ ಎಲ್ಲ ಹಳೆಬರಿಗೆ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಟರ್ಮ್ ಒಳಗ ಅವ್ರಿಗೆ ಸಂಪುಟ ದರ್ಜೆ ಒಳಗ ಅವ್ರಿಗೆ ಸೇರ್ಪಡೆ ಮಾಡ್ಬೇಕು. ಯಾಕಂದ್ರ ಈ ಭಾಗದೊಳಗ ಅಭಿವೃದ್ಧಿನೂ ಬಹಳ ಅವಶ್ಯಕತೆ ಇದೆ. ಹುಬ್ಬಳ್ಳಿ ಧಾರವಾಡದಾಗ ಇಂಥ ನಾಯಕರು ಬೇಕಾಗಿದ್ದಾರೆ. ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಎಲ್ಲಾ ಸಮಾಜ ವರ್ಗದ ನಾಯಕರಾಗಿ ಅಂತ ಕೆಲಸ ಮಾಡಿದ್ದಾರೆ. ಯಾರು ಭೇದ ಭಾವ ಮಾಡಿಲ್ಲ ಅವರು. ಯಾವ್ದು ಇದೇ ಸಮಾಜ ಆ ಸಮಾಜ ನಮ್ ಕೊಟ್ಟ ಹಾಕಿಲ್ಲ ಅಂತ ಹೇಳಿ ಎಲ್ಲಾ ಸಮಾಜದವ್ರಿಗೂ ಅಪ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಪ್ರತಿಯೊಂದು ಸಮಾಜದವರು ಅವ್ರಿಗೆ ಶಾಸಕರೆಲ್ಲ ಸಚಿವರಾಗಿ ನೋಡ್ಬೇಕಂತ ಹೇಳಿ ಬಹಳ ಆಸೆ ಇದೆ. ನಾವು ಕೂಡ ಆಗ್ರಹವನ್ನ ಮಾಡ್ತೀವಿ. ಈಗ ಮುಂದೆ ನಾವು ಕೂಡ ಒಂದು ಚಳವಳಿಯನ್ನು ಮಾಡ್ಬೇಕಂತ ಮಾಡಿದ್ವಿ. ಪತ್ರ ಚಳವಳಿ, ಅದು ರಕ್ತ ಪತ್ರ ಚಳವಳಿ ಮಾಡುವಂತ ಪರಿಸ್ಥಿತಿನೂ ಬರಬಹುದು. ಅದೇ ನಿಟ್ಟಿನಲ್ಲಿ ಅವರು ಈಗಾಗಲೇ ನಾವು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಹಾಗೂ ಈ ರಾಜ್ಯದ ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗ್ರಹವನ್ನು ಮಾಡ್ತೀವಿ. ಪ್ರಸಾದ್ ಅಬ್ಬ ಅವರಿಗೆ ಸಚಿವ ಸ್ಥಾನ, ಸೂಕ್ತವಾದ ಸ್ಥಾನ ಕೊಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಒಂದ್ ವೇಳೆ ಅವ್ರಿಗೆ ಸಚಿವ ಸ್ಥಾನ ಕೊಟ್ರೆ, ಜಿಲ್ಲಾ ಉಸ್ತುವಾರಿ ಕೊಟ್ರೆ ಈ ಪೂರ್ವ ಹುಬ್ಬಳ್ಳಿ ಧಾರವಾಡ ಏನಾದ್ರು ಅಭಿವೃದ್ಧಿ ಕಾಣಬಹುದು. 100% ನೀವು ಬೇಕಾದ್ರೆ ಹೋಗಿ ಸರ್ವೆ ಮಾಡ್ರಿ. ಯಾಕಂದ್ರೆ ಹೋದ ಈಗ 3 ಟರ್ಮ್ 15 ವರ್ಷ ಇದಕ್ಕಿಂತ ಮುಂಚೆ ಕ್ಷೇತ್ರ ಹೆಂಗಿತ್ತು, ಈ ಕ್ಷೇತ್ರ ಹೆಂಗಾಗಿದೆ. ಈಗ ಸಾಕಷ್ಟು ಏರಿಯಾ ಡೆವಲಪ್ಮೆಂಟ್ ಆಗಿದ್ದಾರೆ. ಅವರು ಪ್ರತಿಯೊಂದು ಸಮಾಜಕ್ಕೆ ಕರೀತಾರ. ಅವ್ರು ಬಂದ ಏನ್ ನಿಮ್ ಕೆಲಸ ಬೇಕು ತೋರಿ ಅಂತ ಹೇಳಿ ಇಂಥ ನಾಯಕರಿಗೆ ಅವ್ರು ಸಚಿವ ಕೊಟ್ರೆ ಇನ್ನೂ ಡೆವಲಪ್ಮೆಂಟ್ ಆಗ್ತೈತಿ. ಈಗ ಏನ್ ನಮ್ ಬೆಂಗಳೂರು ಬಿಟ್ರ ಹುಬ್ಬಳ್ಳಿ ಧಾರವಾಡನ ಹೈಟೆಕ್ ಮಾಡ್ಬೇಕಂತ ಇವ್ರ ಸಚಿವರನ್ನ ಮಾಡ್ಬೇಕಂತ ನಾನು ಹೇಳ್ತೀನಿ. ಈಗ ಸಚಿವ ಸ್ಥಾನ ಕೊಡು ಅಂತ ಹೇಳಿ ಯಾರಿಗೂ ನೀವು ಒತ್ತಾಯ ಮಾಡ್ತೀವಿ. ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀವಿ, ಆಮೇಲೆ ಹೈಕಮಾಂಡ್ ಅವ್ರಿಗೆ ಒತ್ತಾಯ ಮಾಡ್ತೀವಿ. ಅದೇ ರೀತಿ ಪ್ರಭಾವಿ ಇಲ್ಲಿ ಇದ್ದಂತ ನಾಯಕರು ಕೂಡ ಅವು ತಿಳ್ಕೊಬೇಕು. ಯಾಕಂದ್ರೆ ಈಗ ಸತತ 3 ಬಾರ ಅವರು MLA ಆಗಿದ್ದಾರೆ. ಒಬ್ಬೊಬ್ರು ನೀವು ಹೇಳ್ದಂಗ ಯಾರು ಒಬ್ರು ಗೆದ್ದಾಗ ಒಂದ್ಸಲ ಗೆದ್ದಾಗ ಸಚಿವ ಕೊಟ್ರ, ಇವ್ರು 3 ಸಲ ಗೆದ್ದಾರ. ಆಮೇಲೆ ಕಮ್ಯುನಿಟಿ ಅದೇನ್ SC ಕಮ್ಯುನಿಟಿ ಐತಿ ಒಟ್ಟ ಇದು ಕಿತ್ತೂರು ಕರ್ನಾಟಕ ಅವಕಾಶ ಮಾಡಿಕೊಟ್ಟಿಲ್ಲ, ಕೊಟ್ಟಿಲ್ಲ. ಈ ಸರಿ ಕೊಡ್ಬೇಕಂತ ಹೇಳ್ತೀನಿ. ಸಂತೋಷ್ ಲಾಡ್ ಅವರು ಅವ್ರು ಅವಕಾಶ ಕೊಟ್ಟಿದಾರಲ್ಲ, ಒಂದ್ಸಲ ಅವಕಾಶ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಡ್ಬೇಕು. ಅವರು ಕೂಡ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ನಮ್ಗೇನೈತಿ, ನಮ್ಮ ಕ್ಷೇತ್ರದ ನಾಯಕರು ಹುಬ್ಬಳ್ಳಿ ಧಾರವಾಡಕ್ಕೆ ಬೇಕಾಗಿತ್ತು. ಅವ್ರ ಪ್ರಯತ್ನ ಮಾಡ್ಲಿ, ಅವ್ರವ್ರ ಪ್ರಯತ್ನ ಮಾಡ್ಲಿ. ನಾವಂತರೂ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಬೇಕಾಗಿತ್ತು. ಈಗ ಬೊಂಬೈ ಬಿಟ್ರೆ ಸೆಕೆಂಡ್ ಮಿನಿ ಬೊಂಬೈ ಅಂತ ಹೇಳ್ತಾರೆ, ಮುಂಬೈ ಅಂತ ಹೇಳ್ತಾರೆ. ಉತ್ತರ ಕನ್ನಡ ಹುಬ್ಬಳ್ಳಿ ಧಾರವಾಡ ಒಂದು ದೊಡ್ಡ ಮಾರ್ಕೆಟ್, ದೊಡ್ಡ ಒಂದು ಡೆವಲಪ್ಮೆಂಟ್ ಏರಿಯಾ, ಸಾಕಷ್ಟು ಏರ್ಪೋರ್ಟ್ಗಳು. ಇದು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಇಲ್ಲಿ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟರು ಮಾತ್ರ ಡೆವಲಪ್ಮೆಂಟ್ ಆಕೇತ ಅಂತ ನಮ್ಮ ಆಶೆಗಳಿವೆ. ನಿಮಗೆ ಏನಾದ್ರು ಆಶಾಭಾವನೆ ಇದೆ ಸರ್? ನಿಮ್ಮ ಹೈಕಮಾಂಡ್ ಈ ಬಾರಿ ಸಚಿವರಾಗಿ ಮಾಡ್ತಾರೆ 100% ಆಶೆ ಇದೆ. ಅಂದ್ರೆ 100% ನಂಬಿಕೆನೂ ಇದೆ. ಈ ಸರಿ ಅವ್ರಿಗೆ ಕಾರ್ಯಕರ್ತರಲ್ಲಿ ಆಶ್ವಾಸ ಇದೆ, ಆಗುತ್ತೆ. ಯಾಕಂದ್ರೆ ಸೆಕೆಂಡ್ ಲಿಸ್ಟ್ ಒಳಗೆ ಅವ್ರದ್ದು ಸಚಿವ ಸ್ಥಾನ ಸಿಕ್ತೈತೆ ನಮಗೂ ಕೂಡ ಭರವಸೆ ಇದೆ. ನಾವು ಕೂಡ ಕಾಯ್ತಾ ಇದ್ದೀವಿ. ಪ್ರಕಾಶ್ ಬಿರ್ಬು.